ತಗೊಳಮ್ಮ. ಇಷ್ಟು ಸಮಯ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಆರೈಕೆ ಮಾಡಿದ್ರಿ, ಬಹಳ ಸಂತೋಷ. ಇನ್ಮೇಲೆ ಅದು ನನ್ನ ಜವಾಬ್ದಾರಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ಮಗಳೇ, ಹೋಗೋಣವಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗಪ್ಪ? ನಮ್ಮ ಮನೆಗೆ ಅಲ್ಲಲ್ಲ, ಇವಳ ಮನೆಗೆ, ನಮ್ಮ ಭೀಮಣ್ಣನ ವಟಾರಕ್ಕೆ. ನಾನು ಬೇಡ ಅಂದ್ರೆ, ಕಳ್ಸ್ಕೊಡಲ್ಲ ಅಂದ್ರೆ? ಅದ ಹೆಂಗಾಗತ್ತಪ್ಪ? ನನ್ನ ಮಗಳಲ್ವಾ, ನೀನ್ ಹೆಂಗಪ್ಪ ತಡಿತ್ಯಾ? ಖಂಡಿತವಾಗ್ಲೂ ತಡಿತೀನಿ, ತಡದೆ ತಡಿತೀನಿ. ಇಷ್ಟೊತ್ತು ತಾವ್ ಯಾರ ಹತ್ರನೋ ನಕ್ಷತ್ರನ ಖಂಡಿತವಾಗ್ಲೂ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ತಿದ್ರಲ್ಲ, ಅದ್ ಯಾರು, ನೀವ್ ಯಾರ ಹತ್ರ ಮಾತಾಡ್ತಾ ಇದ್ರಿ ಅಂತ ನನಗೆ ಹೇಳೋವರೆಗೂ ನಕ್ಷತ್ರ ಇಲ್ಲಿಂದ ಒಂದ್ ಇಂಚು ಕದಲಲ್ಲ. ಹಲೋ, ಹಾ ಬಂದಿದ್ದೀನಿ, ಅಲ್ಲೇ ಇದ್ದೀನಿ. ಏನೂ ಟೆನ್ಷನ್ ಇಲ್ಲ. ಇವತ್ತೇನೇ ಆದರೂ ನಕ್ಷತ್ರ ಮನೆಗೆ ಬಂದೇ ಬರ್ತಾಳೆ. ಏನ್ ಮಾಡಾದ್ರೂ ಸರಿ, ನಾ ಕರ್ಕೊಂಡು ಹೋಗೇ ಹೋಗ್ತೀನಿ. ನಿಜ ಹೇಳಿ, ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ ನೀವಿಬ್ರು? ಇದರಿಂದ ಯಾರಿರೋದು? ಯಾರು ಇದನ್ನೆಲ್ಲ ಮಾಡಿಸ್ತಿರೋದು? ಅದು ನನಗೆ ತುಂಬ ಬೇಕಾದವ್ರು ಒಬ್ಬರ ಹತ್ರ ಮಾತಾಡ್ತಿದ್ದೆ. ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ, ನಕ್ಷತ್ರನ ನನ್ನ ಮಗಳು ಅಂತ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಅವರೇ ಕಾರಣ. ಅವರೇ ನನ್ನ ಮನಸ್ಸು ಬದಲಾಯಿಸಿ ವಿಷಯ ಅರ್ಥ ಮಾಡಿಸಿದ್ದು. ಯಾರೋ ಆ ಶಂಕರ ಫೋನ್ ಮಾಡಿದ್ನಾ? ಹೇಳಿದ್ಯಾ ನಾವಿಲ್ಲೇ ಇದ್ದೀವಿ ಅಂತ? ಹೂನಮ್ಮ, ವಿಷಯ ಗೊತ್ತಾಗಿ ಶಂಕರ ತುಂಬಾ ಖುಷಿ ಪಟ್ಟ. ಇವತ್ತೇನೇ ಆಗ್ಲಿ ನಕ್ಷತ್ರ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿಮಗ್ ನೀವೇ ಮಾತು ಕೊಟ್ಬಿಟ್ರೆ ಹೇಗ್ ಸರಿ ಹೋಗುತ್ತೆ ಅಂಕಲ್? ನನಗ್ ನಿಮ್ ಮೇಲೆ ನಂಬಿಕೆ ಬರೋರ್ಗು ಇವಳೆಲ್ಲೂ ಬರಲ್ವಲ್ಲ. ನಂಬಿಕೆ ಅಂದ್ರೆ ಇನ್ನೇನು ಆಗ್ಬೇಕಾಗಿತ್ತು ಭೂಪತಿ? ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಅವ್ರ ಅಪ್ಪನೇ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಅವಳು ರೆಡಿ ಆಗಿದ್ದಾಳೆ ಹೋಗಕ್ಕೆ. ನೀನ್ ಯಾಕೆ ತಡಿಯಕ್ಕೆ? ಇನ್ನೇನಾಗ್ಬೇಕಾಗಿತ್ತು ನಿಂಗೆ? ಅಮ್ಮ ಹಾಗಲ್ಲಮ್ಮ, ಈ ಮನುಷ್ಯ ಹೇಗೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಹೀಗೆಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತಾ ಇದ್ದೀನಿ. ನಾನು ಬರೋ ಅಷ್ಟರಲ್ಲಿ ನಮ್ಮ ಮನೆ ಮೊದಲು ಥರ ಆಗಬೇಕು. ನನ್ನ ಮನೆಗೆ ಸಂಬಂಧ ಪಡೆದಿರೋ ಇನ್ಸಿಡೆಂಟ್ಗೆ ಇಲ್ಲಿ ಜಾಗ ಇಲ್ಲ. ಈ ಡ್ರಾಮಾ ನೋಡ್ತಾ ಇರೋ ಪೇಷನ್ಸು ನನಗಿಲ್ಲ. ಸುಮ್ಮನೆ ನಿನ್ನ ಮುಖ ನೋಡಿ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ಬೇಗ ಇದನ್ನೆಲ್ಲ ಮುಗಿಸ್ಬಿಡು. ಮುನಾ, ಕಾರ್ ತೆಗಿ. ನೋಡು ಭೂಪತಿ, ನಾನು ನಿನ್ ಜೊತೆ ಜಗಳ ಆಡಕ್ ಬಂದಿಲ್ಲ. ನನಗೆ ನನ್ನ ಮಗಳು ಬೇಕು, ಕಳಿಸ್ಕೊಡು. ನನಗೂ ನಿಂಗೂ ಜಾಸ್ತಿ ಮಾತ್ಬೇಡ. ಅಂಕಲ್, ನನಗೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಉಳಿದಿಲ್ಲ. ನೀವು ದಯವಿಟ್ಟು ಹೊರಡಿ. ನಕ್ಷತ್ರ ಎಲ್ಲಿಗೂ ಬರ್ತಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲಪ್ಪ ನಿಂದು. ನಾನು ಅವರಪ್ಪ ಕರಿತಾ ಇದ್ದೀನಿ, ಆಗಲ್ಲ ಕಳ್ಸಲ್ಲ ಅನ್ನೋದಕ್ಕೆ ನೀನ್ ಯಾರು? ಅಷ್ಟಲ್ಲದೆ ಶಕುಂತಲಾ ದೇವಿ ಅವರೇ ಕಳ್ಸು ಅಂತ ಅನ್ಬಿಟ್ಟು ಹೋದ್ರು. ಮತ್ತೆ ನಿಂದೇನು? ನೀನ್ ಹೇಳ್ದಂಗೆ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೀನಲ್ಲ. ಅದ್ ಏನೇ ಇರ್ಬೋದು, ಆದ್ರೆ ನನ್ನ ಉತ್ತರ ಒಂದೇ. ನೀವ್ ಏನೇ ಹೇಳಿದ್ರು ನಕ್ಷತ್ರನ ನಾನು ಕಳ್ಸ್ಕೊಡಲ್ಲ, ಅಷ್ಟೇ. ಹ್ಞೂ ಅಮ್ಮ,
ಅದೇನೋ ಕೆಲಸ ಇದೆ ಬಾ ಅಂತ ಅಂದ್ಲು, ಅದಕ್ಕೆ ಬರ್ತಿದ್ದೀನಿ. ಇಲ್ಲ ಅಮ್ಮ, ಸುಮ್ಮನೆ ನಿನಗೇನಕ್ಕೆ ತೊಂದರೆ, ಅದೇನೇ ಇದ್ರೂ ನಾನು ನೋಡ್ಕೊತೀನಿ, ನೀನು ಆರಾಮಾಗಿರು. ಅಮ್ಮ ಅವಳು ಇಲ್ಲೇ ಇದ್ದಾಳೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾಂ ಬಾಯ್. ಮ್ಯಾಮ್ ಕಮನ್. ಮ್ಯಾಮ್ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರಿ, ಏನು ಹೇಳಿ ಮ್ಯಾಮ್? ಯಾವುದಾದ್ರೂ ವರ್ಕ್ ಪೆಂಡಿಂಗ್ ಇತ್ತಾ? ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸ ಪೆಂಡಿಂಗ್ ಇದೆ. ಯಾರೋ ಒಬ್ರು ತುಂಬಾ ಹಾರಾಡ್ತಿದ್ದಾರೆ, ಅವ್ರಿಗೊಂದು ಗತಿ ಕಾಣಿಸಿ ಗುಂಡಿ ತೋಡಿ ಮುಚ್ಚಬೇಕಿತ್ತು. ಮ್ಯಾಮ್ ಏಯ್, ಎಷ್ಟೇ ಧೈರ್ಯ ನಿನಗೆ? ನನಗೆ ನನಗೆ ಸುಳ್ಳು ಹೇಳ್ತೀಯಾ? ಹಾಸ್ಪಿಟಲ್ಗೆ ಹೋಗಿ ಎನ್ಕ್ವೈರಿ ಮಾಡ್ತೀಯಾ? ನನಗೆ ಮೋಸ ಮಾಡ್ತೀಯಾ? ಎಷ್ಟು ದಿವಸದಿಂದ ನಡೀತಿದೆ ಇದೆಲ್ಲ? ಏಯ್, ನಿನ್ನನ್ನೇ ಕೇಳ್ತಿರೋದು. ಏನ್ ನಿನ್ನ ಇಂಟೆನ್ಷನ್? ಬಾಯ್ ಬಿಡು. ಯಾಕೆ ಹೋಗಿದ್ದೆ? ಪತಿ ಪ್ಲೀಸ್ ಕಣೋ, ಇದನ್ನೆಲ್ಲ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ನನ್ ಮಾತ್ ನೋಡು, ಇವತ್ ಏನೇ ಆದ್ರೂ ನಾನು ನಿನ್ ಮಾತೆ ಕೇಳೋದು, ನಿನ್ ಡಿಸಿಷನ್ ಫೈನಲ್ ಅಂತ ಹೇಳಿದ್ಯಾ. ಸೊ ಸುಮ್ನೆ ಕೂತ್ಕೊಂಡ್ಬಿಡು. ಇದಕ್ಕಿದ್ದಾಗೆ ಇವ್ರಿಬ್ರಿಗೂ ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಸುರಿಸ್ತಾ ಇದಾರೆ, ಇಷ್ಟು ಒಳ್ಳೆಯವರಾಗಿದ್ದಾರೆ ಅಂದ್ರೆ ಅದ್ರಿಂದ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅದನ್ನ ತಿಳ್ಕೊಳ್ದೆ ಇವ್ರು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂತ ತಲೆ ಆಡಿಸಿ ನೀನ್ ಕಳ್ಸ್ಕೊಡೋ ಅಷ್ಟು ದಡ್ಡ ನಾನಲ್ಲ. ಏನಯ್ಯ ನಿನ್ ಸಮಸ್ಯೆ? ನಾನ್ ನನ್ನ ಮಗನ ದೂರ ಇಟ್ರು ಅಲ್ಲೂ ಮಧ್ಯ ಬರ್ತೀಯ. ಸರಿ, ನಾನ್ ಬದಲಾಗಿದ್ದೀನಿ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಲ್ಲೂ ಕಡ್ಡಿ ಅಲ್ಲಾಡ್ತೀಯ. ಏನಯ್ಯ ನಿಂದು? ಇವಾಗೇನು ಕಳ್ಸ್ಕೊಡ್ತೀಯೋ ಇಲ್ವೋ? ಕನ್ನಡ ಬರಲ್ವಾ? ಆಗ್ಲಿಂದ ನಾನು ಅದನ್ನೇ ತಾನೇ ಹೇಳ್ತಿರೋದು, ಇವಳು ಬರಲ್ಲ ಅಂತ. ಏನ್ ನೀನ್ ದೊಡ್ಡ ಪಾಡೆಗಾರನ? ನೀನ್ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕೆ? ನನ್ನ ಹೆಂಡತಿ ಮಗಳನ್ನ ದಬಾಯಿಸಿ ವಾಪಸ್ ಕಳ್ಸಂಗಲ್ಲ ನಮ್ಮನ್ ಕಳ್ಸೋದು. ಹಿಡಿದ ಕೆಲ್ಸ ಪೂರ್ತಿ ಮಾಡದೆ ವಾಪಸ್ ಹೋಗ ಮಗನೇ ಅಲ್ಲ ನಾನು. ಹಾಗೇಳತ್ತು ಕರಮ್ಮ. ಇವನೇ ಈಗಂದ್ರೆ ನಾನಿನ್ನ ಅವ್ರ ಅಮ್ಮ ಬನಶಂಕರಿ ಸೀತಾಲಕ್ಷ್ಮಿ. ನಾನ್ ಸುಮ್ಮನೆ ಇರ್ತೀನಾ? ನನ್ನ ಮೊಮ್ಮಗಳನ್ನ ನನ್ನ ಜೊತೆ ಕಳಿಸ್ದೆ ನಾನು ಇಲ್ಲಿಂದ ಅಲ್ಲಾಡಲ್ಲ. ಬಾ ಮಗಳೇ, ನೀನ್ ಇವನಿಗೆ ಹೆದರಿ ಮನ್ಸಿಲ್ಲ ಅಂದ್ರೂ ಇಲ್ಲೇ ಇರ್ಬೇಕು ಅಂತ ಏನಿಲ್ಲ. ಇವನ್ ಯಾವ ನಿಂಗೆ ಹೆದರಿಸಿ ಬಾಯಿ ಮುಚ್ಚಕ್ಕೆ? ನಾನಿದ್ದೀನಿ ನಿಮ್ಮಪ್ಪ ನಿನ್ ಕಾವಲ್ಗೆ. ಬಾ ಹೋಗೋಣ. ಯಾವತ್ತಿದ್ರು ಮನೆಯವ್ರು ಮನೆಯವರೇ. ಇವನಿಗೋಸ್ಕರ ನೀನು ನಿಮ್ಮಪ್ಪನ ಬಿಟ್ಕೊಡ್ಬೇಡ. ನಿಂಗೆ ನಾನಿದ್ದೀನಿ, ನಡಿ ನನ್ನ ಜೊತೆ. ಹಳೇದನ್ನೆಲ್ಲ ಮರೆತು ನಮ್ಮ ಜೊತೆ ಬಾರೆ ಬಂಗಾರ. ನೀನು ಈ ರೀತಿ ಹಠ ಮಾಡಿ ಈ ಮುದುಕಿ ಮನ್ಸನ್ನು ನೋಯಿಸ್ಬೇಡ್ವೆ. ನಾವು ಮಾಡಿದ ಪಾಪಗಳನ್ನೆಲ್ಲ ತೊಳೆದು ಆ ದೇವ್ರ ನಮ್ಮನ್ನು ಕ್ಷಮಿಸ್ಬೇಕು ಅಂದ್ರೆ ನೀ ನಮ್ಮನ್ನು ಕ್ಷಮಿಸಿ ನಮ್ಮನೆಗೆ ಬರ್ಬೇಕಮ್ಮ. ಬಾರೆ ಬಂಗಾರ, ಬಾರೆ ಬಂಗಾರ. ಬರ್ತಾಳಮ್ಮ. ಇವಳಿಗೂ ಇವಳು ಮನೆಯವರು ಅಂತಂದ್ರೆ ಮಮಕಾರ ಇರಲ್ವೇ? ಭೂಪತಿ ಪ್ಲೀಸ್ ಕಣೋ, ನನ್ನ ಈ ಥರ ಇಕ್ಕಟ್ಟಲ್ಲಿ ಸಿಕ್ಕಾಗಿಸ್ಬೇಡ್ವೋ.
ನನ್ನನ್ನು ಕಳಿಸ್ಬಿಡು ಪ್ಲೀಸ್ ಕಣೋ. ಇವ್ರ ಡ್ರಾಮಾ ಜಾಸ್ತಿ ಆಗ್ತಿದ್ದಾಗೆ ನನಗೆ ಇವರಿಬ್ಬರ ಮೇಲಿರೋ ಅನುಮಾನನೂ ಇನ್ನೂ ಜಾಸ್ತಿ ಆಗ್ತಿದೆ. ಅಬ್ಬಾ ಏನ್ ಪರ್ಫಾರ್ಮೆನ್ಸ್ ರೀ ನಿಮ್ಮಿಬ್ಬರದು. ಛೇ, ಏನ್ ಪ್ರೀತಿ. ಪುಟ್ಟ ಅಂತೆ, ಮಗಳೇ ಅಂತೆ, ಬಂಗಾರ, ಮೊಮ್ಮಗಳೇ. ಇಷ್ಟು ದಿನ ದರಿದ್ರ, ಶನಿ, ಅನಿಷ್ಟ, ಹಾ ಇನ್ನೊಂದೇನು, ಕಾಡ್ಗೆ ಡಬ್ಬಿ. ಎಲ್ಲಿಂದ ಹುಡ್ಕೊಂಬಂದ್ರಿ ಈ ಹೊಸ ಹೆಸರುಗಳನ್ನ? ನಮ್ ಪ್ರೀತಿ ನಿಂಗ್ ನಾಟಕ ಅನ್ಸಿದ್ರೆ ನಾವೇನು ಮಾಡಕ್ಕಾಗಲ್ಲ. ಕೊನೆದಾಗಿ ಹೇಳ್ತಾ ಇದ್ದೀನಿ, ತೆಪ್ಪಕ್ ಸೈಡ್ಗೆ ನಿಂತ್ಕೋ. ನನ್ಗೆ ನನ್ ಮಗಳು ಬೇಕು ಅಷ್ಟೇ. ಬಾಮ ಹೋಗೋಣ.